ನಮಸ್ಕಾರ ಸ್ನೇಹಿತರೆ. ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಒಂದು ಸಮಯದಲ್ಲಿ ದೇವತೆಗಳಲ್ಲಿ ಯಾರು ಶ್ರೇಷ್ಠ ಎಂಬ ಗೊಂದಲ ಶುರುವಾಯಿತಂತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂವರಲ್ಲಿ ಯಾರು ಅತ್ಯಂತ ಶ್ರೇಷ್ಠ ಎಂದು ತಿಳಿಯಲು ಋಷಿಮುನಿಗಳು, ದೇವತೆಗಳು ವೇದಗಳ ಮೊರೆ ಹೋಗುತ್ತಾರೆ. ವೇದಗಳಲ್ಲಿ ಮಹಾಶಿವನೇ ಸೃಷ್ಟಿಯ ಮೂಲ ಎಂಬುದಾಗಿ ವಿಶ್ಲೇಷಿತವಾಗಿರುತ್ತದೆ. ಆ ವಿಶ್ಲೇಷಣೆಯನ್ನು ನಾರಾಯಣನು ವಿನಮ್ರತೆಯಿಂದ ಸ್ವೀಕರಿಸುತ್ತಾನೆ. ಆದರೆ ಬ್ರಹ್ಮದೇವನು ಅದನ್ನು ಸ್ವೀಕರಿಸಲು ಸ್ವತಃ ಇಷ್ಟವಿರಲಿಲ್ಲ ಹಾಗೂ ಅದನ್ನು ಧಿಕ್ಕರಿಸುತ್ತಾರೆ. ಅಷ್ಟೇ ಅಲ್ಲದೆ ಶಿವನನ್ನು ಮತ್ತು ಅವನ ಗಣಗಳನ್ನು, ಭೂತ ಪ್ರೇತಗಳನ್ನು ಅಸಹ್ಯದ ರೀತಿ ನೋಡುತ್ತಾರೆ. ಅವುಗಳನ್ನು ಅಪಹಾಸ್ಯ ಮಾಡಿ ನಗುತ್ತಾರೆ. ದೇವರ ಈ ನಡತೆಯಿಂದ ಅತ್ಯಂತ ಕ್ರೋಧಗೊಂಡ ಶಂಭುವು ತನ್ನ ಶಕ್ತಿಯಿಂದ ಕಾಲಭೈರವ ಎಂಬ ಮಹಾಭಯಂಕರವಾದ ಒಂದು ಸೃಷ್ಟಿಯನ್ನು ಮಾಡುತ್ತಾನೆ. ಕಾಲಭೈರವ ಎಂದರೆ ಯಜಮಾನ ಎಂದರ್ಥ. ಸಕಾಲ, ಎಲ್ಲ ಕಾಲಗಳಿಗೂ ಅವನ ಕಾಲಡಿ ಬರುತ್ತವೆ. ಇಡೀ ಕಾಲಕ್ಕೆ ಅಧಿಪತಿಯೇ ಕಾಲಭೈರವ. ಅಂಥ ಕಾಲಭೈರವನಿಗೆ ಶಿವನು ಒಂದು ಆಜ್ಞೆಯನ್ನು ಹೊರಡಿಸುತ್ತಾನೆ. ಬ್ರಹ್ಮದೇವನ ಅಹಂಕಾರದ ಶಿರವನ್ನು ಕತ್ತರಿಸುವಂತೆ ಆಜ್ಞಾಪಿಸುತ್ತಾನೆ. ಶಿವನ ಆಜ್ಞೆಯನ್ನು ಸ್ವಲ್ಪ ಸಮಯವೂ ವ್ಯರ್ಥ ಮಾಡದ ಕಾಲಭೈರವನು ಬ್ರಹ್ಮದೇವನ ಮೇಲೆರಗಿ ಅವನ ಲೋಕಕ್ಕೆ ಹೋಗಿ ಬ್ರಹ್ಮದೇವನ ಅಹಂಕಾರದ 5ನೇ ತಲೆಯನ್ನು ಕತ್ತರಿಸುತ್ತಾನೆ. ಬ್ರಹ್ಮದೇವನ ಕತ್ತರಿಸಿದ ಶಿರವನ್ನು ತನ್ನ ಕೈಯಲ್ಲೇ ಹಿಡಿದುಕೊಂಡು ಬರುತ್ತಾನೆ. ಬ್ರಹ್ಮದೇವನ ಆ ಶಿರವು ಕಪಾಲದ ರೀತಿ ಕಾಲಭೈರವನ ಕೈಯಲ್ಲೇ ಅಂಟಿಕೊಳ್ಳುತ್ತದೆ. ಬ್ರಹ್ಮದೇವನೂ ಕೂಡ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದರಿಂದ ಅವನ 5ನೇ ಶಿರದ ಕತ್ತರಿಸಿದ್ದರಿಂದ ಕಾಲಭೈರವನಿಗೆ ಬ್ರಹ್ಮ ಹತ್ಯ ಅಂದರೆ ಬ್ರಾಹ್ಮಣ ಹತ್ಯೆ ದೋಷ ಬರುತ್ತದೆ. ಬ್ರಹ್ಮ ಹತ್ಯೆ ದೋಷದಿಂದ ಆ ಬ್ರಹ್ಮದೇವನ ಶಿರವು ಕಪಾಲದ ರೀತಿ ಕಾಲಭೈರವನ ಕೈಗೆ ಅಂಟಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಅವನು ಮಾಡಿದ ಪಾಪವು ಒಂದು ಪ್ರೇತಾತ್ಮದ ರೀತಿ ಶ್ರೀ ರೂಪದಲ್ಲಿ ಅಂದರೆ ಒಬ್ಬ ಯುವತಿಯ ರೂಪದಲ್ಲಿ ಕಾಲಭೈರವನನ್ನು ಎಲ್ಲಿ ಹೋದರೂ ಬೆಂಬಿಡದೆ ಹಿಂಬಾಲಿಸಲು ಪ್ರಾರಂಭಿಸುತ್ತದೆ. ಘೋರ ಪಾಪದಿಂದ ಹೊರಬರಲು ಕಾಲಭೈರವನು ಪರಶಿವನ ಮೊರೆ ಹೋದಾಗ ಪರಶಿವನು ಅವನಿಗೆ ಪ್ರತ್ಯಕ್ಷನಾಗಿ ನೀನು 3 ಲೋಕಗಳನ್ನು ಸಂಚರಿಸಿ ಬಾ ಎಂಬುದಾಗಿ ಹೇಳುತ್ತಾರೆ. ಆಗ ಪರಶಿವನ ಅಣತಿಯಂತೆ ಕಾಲಭೈರವನು ತ್ರಿಲೋಕಗಳನ್ನು ಸುತ್ತಿ ಬರುತ್ತಾ ಹೋಗುತ್ತಾನೆ. ಹೀಗೆ ಕಾಲಭೈರವನು ತ್ರಿಲೋಕಗಳನ್ನು ಸಂಚರಿಸಿದರೂ ಸಹ ತನ್ನ ಕೈಗೆ ಅಂಟಿದ ಬ್ರಹ್ಮದೇವನ ಶಿರದ ಕಪಾಲವು ಮುಕ್ತಿಯೂ ಸಿಗಲಿಲ್ಲ. ಆಗ ಕೊನೆಗೆ ಅವನು ತ್ರಿಲೋಕವನ್ನು ಸುತ್ತಿ ಶಿವನ ಅತ್ಯಂತ ಪ್ರಿಯವಾದ, ಅತ್ಯಂತ ಪ್ರಾಚೀನವಾದ ಕ್ಷೇತ್ರವಾದ ಹಾಗೂ ಶಿವನ ನಿರ್ಲಿಂಗವಾದ ಹಾಗೂ ಶವಕ್ಕೆ ಮುಕ್ತಿ ಸಿಗುವ ಮುಕ್ತಿ ಸ್ಥಾನವಾದ ಕಾಶಿಗೆ ಬರುತ್ತಾನೆ. ಕಾಶಿಪುರವನ್ನು ಪ್ರವೇಶಿಸುತ್ತಿದ್ದಂತೆ ಕಾಲಭೈರವನ ಕೈಯಲ್ಲಿದ್ದ ಬ್ರಹ್ಮದೇವನ ಶಿರದ ಕಪಾಲವು ತನ್ನಿಂದ ತಾನೇ ಮಾಯವಾಗುತ್ತದೆ. ಅಲ್ಲಿಗೆ ಬ್ರಹ್ಮ ಹತ್ಯೆ ದೋಷ ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲ, ಹಾಗೆ ಕಾಲಭೈರವನನ್ನು ಹಿಂಬಾಲಿಸುತ್ತಿದ್ದ ಯುವತಿಯ ರೂಪ ಶ್ರೀ ರೂಪದ ಪ್ರೇತಾತ್ಮವು ಕೂಡ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಕಣ್ಮರೆಯಾಗುತ್ತದೆ. ನಂತರ ಪರಶಿವನು ಅಲ್ಲಿಯೇ ಪ್ರತ್ಯಕ್ಷನಾಗಿ ಕಾಲಭೈರವನಿಗೆ ಕಾಶಿ ಕ್ಷೇತ್ರದ ಪಾಲಕನಾಗಿ ಕಾಶಿಯನ್ನು ರಕ್ಷಿಸುವಂತೆ ಸದಾ ಅಲ್ಲೇ ನೆಲೆಸುವಂತೆ ಆಜ್ಞಾಪಿಸುತ್ತಾನೆ. ಶಿವನ ಅಣತಿಯಂತೆ ಕಾಲಭೈರವನು ಕಾಶಿಯ ರಕ್ಷಕನಾಗಿ, ಕಾವಲುಗಾರನಾಗಿ ಕಾಶಿಯಲ್ಲಿ ನೆಲೆ ನಿಲ್ಲುತ್ತಾನೆ. ಅದಕ್ಕಾಗಿಯೇ ಕಾಶಿಗೆ ಹೋದವರು ಕಾಲಭೈರವನನ್ನು ದರ್ಶಿಸಿ ಬರಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಶ್ರೀ ಶಂಕರಾಚಾರ್ಯರು ಸಹ ಕಾಲಭೈರವನ ಶಕ್ತಿ ಸಾಮರ್ಥ್ಯಗಳಿಗಾಗಿ ಕಾಲಭೈರವ ಅಷ್ಟಕಂ ಎನ್ನುವ ಸ್ತೋತ್ರವನ್ನು ರಚಿಸಿದ್ದಾರೆ. ದಿಗಂಬರಾಯ ದಯಾಮಯಾಯ ಶಿವಾಯತೋ ನಾಮೋ ನಮಂ ಕಾಲಭೈರವೇಶ್ವರಾಯ ನಮಃ.